ಸೊ ಹಲೋ ಸ್ಟೂಡೆಂಟ್ಸ್, ಸೊ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಸೊ ಎಲೆಕ್ಟ್ರಿಕ್ ಡೈಪೋಲ್ ಅಂತಂದ್ರೇನು, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತಂದ್ರೆ ಏನು, ಸೊ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ದ ಲೈನ್, ಓಕೆನಾ, ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಲಾರ್ಜ್ ಡಿಸ್ಟೆನ್ಸ್ ಅಥವಾ ಶಾರ್ಟ್ ಡೈಪೋಲ್, ಇದಕ್ಕೆ ಎಕ್ಸ್ಪ್ರೆಷನ್ ಏನು ಬರುತ್ತೆ ಅಂತ ಕಲಿಯೋಣ, ಓಕೆನಾ. ಸೊ ಫಸ್ಟ್ ಒನ್ ಎಲೆಕ್ಟ್ರಿಕ್ ಡೈಪೋಲ್, ಓಕೆನಾ. ಸೊ ನೋಡಿ ಹೆಸರಲ್ಲ ಇದೆ ಡೈ. ಸೊ ಡೈ ಮೀನ್ಸ್ ಟೂ ಅಂತ, ಮೋನೋ ಡೈ ಟ್ರೈ ಅಂತ ನೀವು ಆಲ್ರೆಡಿ ಕಲ್ತಿರ್ತೀರ, ಓಕೆನಾ. ಸೊ ಡೈಪೋಲ್ ಮೀನ್ಸ್ ಸೊ ವಿ ನೀಡ್ ಹ್ಯಾವ್ ಟೂ ಚಾರ್ಜಸ್. ಸೊ ಯಾವ್ಯಾವ ಚಾರ್ಜ್ನ ಕನ್ಸಿಡರ್ ಮಾಡೋಣ, ಮೈನಸ್ ಕ್ಯೂ ಚಾರ್ಜ್ ಆ್ಯಂಡ್ ಪ್ಲಸ್ ಕ್ಯೂ ಚಾರ್ಜ್, ಓಕೆನಾ. ಸೊ ನೋಡಿ ಮರಿಬೇಡಿ, ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಬೇರೆ, ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂದರೆ ಬೇರೆ, ಓಕೆನಾ. ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೀನ್ಸ್ ಇಟ್ಸ್ ಎ ಪೇರ್. ಸೊ ಪೇರ್ ಅಂದರೆ ಎಷ್ಟಿರಬೇಕು, ಎರಡು ಇರಬೇಕು, ಓಕೆನಾ. ಸೊ ಇಟ್ಸ್ ಎ ಪೇರ್ ಆಫ್ ಈಕ್ವಲ್ ಇದೆ, ಇವೆರಡು ಕೂಡ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಬಟ್ ಆಪೋಸಿಟ್ ಆಗಿದೆ, ಕರೆಕ್ಟಾ. ಸೊ ಇಟ್ಸ್ ಎ ಪೇರ್ ಆಫ್ ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಆ್ಯಂಡ್ ಇಟ್ ಈಸ್ ಸೆಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್, ಓಕೆನಾ, ಆ್ಯಂಡ್ ಇಟ್ ಈಸ್ ಸೆಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ಸೊ ಇಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಡೈಪೋಲ್. Okay, got the point? So electric dipole means it is a pair of two. It's a pair of two equal and opposite charges separated by a small distance. Okay. So next one, define electric dipole moment anta barutte. Okay na. So nodi iga idike ಏನು ಫಾರ್ಮುಲಾ ಬರುತ್ತೆ ಅಂದ್ರೆ electric dipole moment is represented by P. Okay na. So P is equal to Q into 2A. Okay. So P is equal to Q into 2A. Very important formula. ಓಕೆನಾ. ಸೊ ಡೈಪೋಲ್ ಮೂಮೆಂಟ್ ಅಂದರೆ ಇಟ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಇದರ್ ಚಾರ್ಜ್ ಆಫ್ ದ ಡೈಪೋಲ್ ಆ್ಯಂಡ್ ಡೈಪೋಲ್ ಡಿಸ್ಟೆನ್ಸ್. ಸೊ 2A ಅಂತಂದ್ರೆ ಏನು, ಡೈಪೋಲ್ ಡಿಸ್ಟೆನ್ಸ್. ಸೊ ಈ ಮೈನಸ್ ಕ್ಯೂ ಇಂದ ಪ್ಲಸ್ ಕ್ಯೂಗೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದರೆ 2A ಇರುತ್ತೆ. ಸೊ 2A ಅಂತ ದಿಸ್ ಒನ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್ ಆ್ಯಂಡ್ ಇದು ಡಿಸ್ಟೆನ್ಸ್ A ಇರುತ್ತೆ, ಇದು A ಇರುತ್ತೆ. ಟೋಟಲ್ ಡಿಸ್ಟೆನ್ಸ್ 2A ಇದ್ದರೆ ಇದಿಷ್ಟಿರುತ್ತೆ, ಆಬ್ವಿಯಸ್ಲಿ A ಇರುತ್ತೆ, ಇದು A ಇರುತ್ತೆ, ಓಕೆನಾ. ಸೊ ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂದರೆ ನೀವೇನಂತ ಬರೀತೀರಾ, ಇಟ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಇದರ್ ಚಾರ್ಜ್ ಆಫ್ ದ ಡೈಪೋಲ್ ಆ್ಯಂಡ್ ಡೈಪೋಲ್ ಡಿಸ್ಟೆನ್ಸ್. ಓಕೆ. ಸೊ ಹಿಯರ್ ನೀವೊಂದು ಇಂಪಾರ್ಟೆಂಟ್ ಪಾಯಿಂಟ್ನ ನೀವು ಮೈಂಡಲ್ಲಿ ಇಟ್ಕೊಬೇಕು, ನೆಟ್ ಡೈಪೋಲ್ ವ್ಯಾಲ್ಯೂ ಈಸ್ 0, ಓಕೆನಾ. ಸೊ ನೆಟ್ ಚಾರ್ಜ್ ಆನ್ ಎ ಡೈಪೋಲ್ ಈಸ್ 0 ಆ್ಯಂಡ್ ಡೈಪೋಲ್ ಡೈರೆಕ್ಷನ್ ಈಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ದ ಪಾಸಿಟಿವ್ ಚಾರ್ಜ್. ಡೈಪೋಲ್ ಡೈರೆಕ್ಷನ್ ಇಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ದ ಪಾಸಿಟಿವ್ ಚಾರ್ಜ್. ಈ ಪಾಯಿಂಟ್ ಅಂತೂ ಮರಿಲೇಬಾರ್ದು, ಓಕೆನಾ. ಸೊ ಡೈಪೋಲ್ ಡೈರೆಕ್ಷನ್ ಇಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ದ ಪಾಸಿಟಿವ್ ಚಾರ್ಜ್. ಸೊ ಇದಕ್ಕೆ ಎಸ್ ಐ ಯೂನಿಟ್ ಏನು ಬರ್ಬೋದು ಹೇಳಿ ನೋಡೋಣ. ಸೊ ಚಾರ್ಜ್ಗೆ ಎಸ್ ಐ ಯೂನಿಟ್ ಕೂಲಮ್, ಡಿಸ್ಟೆನ್ಸ್ಗೆ ಎಸ್ ಐ ಯೂನಿಟ್ ಮೀಟರ್, ಓಕೆ. ಸೊ ಇನ್ ವೆಕ್ಟಾರ್ ಫಾರಮ್ ಕೇಳಿದ್ರೆ ಸೊ ಪಿ ಈಸ್ ಈಕ್ವಲ್ ಟು ಕ್ಯೂ ಇಂಟು 2A ಇಂಟು ಪಿ ಕ್ಯಾಪ್, ಓಕೆ. ಸೊ ಇಂಟು ಪಿ ಕ್ಯಾಪ್ ಅಂತ ಬರೀಬೇಕಷ್ಟೆ, ಓಕೆನಾ. ಸೊ ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಒನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಆನ್ ದ axial line ಅಥವಾ ಆಕ್ಸಿಸ್ ಆಫ್ ದ ಲೈನ್. ಸೊ ಬೋತ್ ಆರ್ ಸೇಮ್ ಓನ್ಲಿ, ವೆರಿ ಇಂಪಾರ್ಟೆಂಟ್ ಡಿರೈವೇಶನ್, ಓಕೆನಾ. ಸೊ 5 ಮಾರ್ಕ್ಸಲ್ಲಿ ಕೇಳೋವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ, ತುಂಬ ಇಂಪಾರ್ಟೆಂಟ್. ಒಂದು ವರ್ಷ ಆಕ್ಸಿಯಲ್ ಲೈನ್ ಕೇಳಿದ್ರೆ ಇನ್ನೊಂದು ವರ್ಷ ಈಕ್ವಟೋರಿಯಲ್ ಲೈನ್ ಕೇಳ್ತಾರೆ. ಸೊ ಆಲ್ಟರ್ನೇಟಾಗಿ ಕೇಳ್ತಾ ಇರ್ತಾರೆ. ಸೊ ಇಂಪಾರ್ಟೆಂಟ್, ಓಕೆ. ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಕೇಳಿಸ್ಕೊಳ್ಳಿ, ಓಕೆನಾ. ಸೊ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ದ ಲೈನ್. ಆಕ್ಸಿಸ್ ಆಫ್ ದ ಲೈನ್ ಅಂತಂದ್ರೇನು, ಅಲಾಂಗ್ ದ ಆಕ್ಸಿಸ್ ಅಂತ, ಓಕೆನಾ. ಸೊ ಹಿಯರ್ ಐ ವಿಲ್ ಕನ್ಸಿಡರ್ ಎ ಟೂ ಚಾರ್ಜಸ್, ಓಕೆನಾ. ಸೊ ಡೈಪೋಲ್ ಫಾರ್ಮುಲಾ ಮರಿಬೇಡ ನೀವು, ಓಕೆನಾ. ಸೊ ಡೈಪೋಲ್ ಫಾರ್ಮುಲಾ ಜ್ಞಾಪಕ ಇಟ್ಕೊಬೇಕು. ಸೊ ಪಿ ಈಸ್ ಈಕ್ವಲ್ ಟು ಕ್ಯೂ ಇಂಟು 2A, ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ. ಸೊ ಇ ಈಸ್ ಈಕ್ವಲ್ ಟು 1/4πε0 Q ಡಿವೈಡೆಡ್ ಬೈ R². ಇವೆರಡು ಫಾರ್ಮುಲಾ ತುಂಬ ಇಂಪಾರ್ಟೆಂಟ್, ಎಲ್ಲ ಡಿರೈವೇಷನ್ಸಲ್ಲೂ ಯೂಸ್ ಮಾಡ್ತೇವೆ, ಓಕೆನಾ. ಸೊ ಈಗ ಐ ವಿಲ್ ಕನ್ಸಿಡರ್ ಟೂ ಚಾರ್ಜಸ್. ಸೊ ಮೈನಸ್ ಕ್ಯೂ ಚಾರ್ಜ್ placed at A and plus Q charge placed at point B, ಓಕೆನಾ. ಸೊ ಇವೆರಡೂ ಕೂಡ ನೀವು ಡಿಸ್ಕ್ರಿಪ್ಷನ್ ಬರೀಬೇಕು, ಓಕೆನಾ. ಫಿಸಿಕ್ಸಲ್ಲಿ ಡಿಸ್ಕ್ರಿಪ್ಷನ್ ಬರೆದ್ರೇ ಒಂದು ಲಕ್ಷಣ, ಓಕೆನಾ. ಸೊ ಮೈನಸ್ ಕ್ಯೂ ಚಾರ್ಜ್ ಪ್ಲೇಸ್ಡ್ ಎಟ್ A ಅಂಡ್ ಪ್ಲಸ್ ಕ್ಯೂ ಚಾರ್ಜ್ ಪ್ಲೇಸ್ಡ್ ಎಟ್ B, ಓಕೆ. ಸೊ ಈಗ ಡೈಪೋಲ್ ಡೈರೆಕ್ಷನ್ ಅವಾಗಲೇ ಹೇಳಿದೆ. ಸೊ ಡೈಪೋಲ್ ಡೈರೆಕ್ಷನ್ ಯಾವ ಥರ ಇರುತ್ತೆ, ಮೈನಸ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ ಇರುತ್ತೆ. This one is midpoint of the dipole direction ಈ ಡೈರೆಕ್ಷನ್ ಇರುತ್ತೆ, ಓಕೆನಾ. ಸೊ ಪಿ ಅಂತಂದರೆ ಡೈಪೋಲ್ ಡೈರೆಕ್ಷನ್. ಸೊ ಡೈಪೋಲ್ ಡೈರೆಕ್ಷನ್ ಎಷ್ಟಿರುತ್ತೆ, ಟೋಟಲ್ ಡಿಸ್ಟೆನ್ಸ್ ಈಸ್ 2A. ಸೊ ಟೋಟಲ್ ಡಿಸ್ಟೆನ್ಸ್ 2A ಆದರೆ ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಸೊ A ಇರುತ್ತೆ. ಸೊ ಈ ಡಿಸ್ಟೆನ್ಸು ಕೂಡ A ಇರುತ್ತೆ. ಟೋಟಲ್ ಈಸ್ 2A,
ಓಕೆ, ಇಲ್ಲಿ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಸೊ ಯಾಕೆ ಹೇಳಿ, ಸೊ ಇಲ್ಲಿ ಎರಡು ಚಾರ್ಜ್ ಇದೆ. ಸೊ ಎರಡು ಚಾರ್ಜರಿಂದ ಇಲ್ಲಿ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಸೊ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಮೈನಸ್ ಕ್ಯೂ ಚಾರ್ಜ್ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಟುವರ್ಡ್ಸ್ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಟುವರ್ಡ್ಸ್ ಇರುತ್ತೆ. ಪಾಸಿಟಿವ್ ಚಾರ್ಜ್ ಇದ್ದರೆ ಪಾಸಿಟಿವ್ ಐಸೋಲೇಟೆಡ್ ಚಾರ್ಜ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅವೇ ಇರುತ್ತೆ. ಓಕೆನಾ, ಇಲ್ಲಿ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಅದನ್ನು ಬರ್ಕೊಂಬಿಡೋಣ. ಓಕೆನಾ, ಸೊ ಮೈನಸ್ ಕ್ಯೂ ಚಾರ್ಜಿಂದ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಅದನ್ನು E1 ಅಂತ ಬರೆದಿದ್ದೀನಿ. ಅದೇ ರೀತಿ ಪಾಸಿಟಿವ್ ಚಾರ್ಜಿಂದ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಅದನ್ನು E2 ಅಂತ ಬರೆದಿದ್ದೀನಿ. ಓಕೆನಾ, ಅರ್ಥ ಆಯ್ತಾ? ಸೊ ಈಗ ಐ ವಿಲ್ ಕನ್ಸಿಡರ್ ಇಲ್ಲೊಂದು ಪಾಯಿಂಟ್ ಪಿ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಪಾಯಿಂಟ್ ಪಿ ಹತ್ರ ನಾವು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ನ ಕಂಡುಹಿಡಿಬೇಕು. ಓಕೆನಾ, ಸೊ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಬಂದು ಒಂದು ಟುವರ್ಡ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಮೈನಸ್ ಕ್ಯೂ ಚಾರ್ಜಿಂದ ಟುವರ್ಡ್ಸ್ ಇದೆ, ಪ್ಲಸ್ ಕ್ಯೂ ಚಾರ್ಜಿಂದ ಅವೇ ಇದೆ, ಈ ಡೈರೆಕ್ಷನ್ ಇದೆ. ಓಕೆನಾ, ಅಂಡ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ E ಈಸ್ ಈಕ್ವಲ್ ಟು E2 ಮೈನಸ್ E1 ಮಾಡಬೇಕು. ರಿಸಲ್ಟೆಂಟ್ E ಅಂತಂದ್ರೇನು, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ E2 ಮೈನಸ್ E1 ಮಾಡಬೇಕು. ಯಾಕಂತಂದರೆ E2 ನೋಡಿ, ಸೊ E2 ಇವೆರಡು ಚಾರ್ಜ್ಗೆ ಹತ್ರ ಇದೆ, E2 ಪ್ಲಸ್ ಕ್ಯೂಗೆ E2 ಹತ್ರ ಇದೆ, ಹಾಗಾದರೆ E2 ಜಾಸ್ತಿ ಇದೆ ಕಂಪೇರ್ ಟು E1 ನೋಡಿ ತುಂಬ ದೂರ ಇದೆ, ಇಲ್ಲಿಂದ ಇಲ್ಲಿಗಿದೆ. ಬಟ್ E2 ತುಂಬ ಹತ್ರ ಇದೆ. ಸೊ ನಾವು ಆಲ್ವೇಸ್ ನಾವು ಜಾಸ್ತಿ ಇರುವಂಥ ಕ್ವಾಂಟಿಟಿಯಿಂದ ಮೈನಸ್ ಮಾಡಬೇಕು, ಇಲ್ಲಾಂದ್ರೆ ನೆಗೆಟಿವ್ ಅಲ್ಲಿ ಬರುತ್ತೆ. ಸೊ ದಟ್ಸ್ ವೈ E ಈಸ್ ಈಕ್ವಲ್ ಟು E2 ಮೈನಸ್ E1 ಮಾಡಬೇಕು. ದಿಸ್ ಒನ್ ಈಸ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆನಾ, ಸೊ ಇಷ್ಟು ಇಲ್ಲಿ ಒಂದು ನಾನು ಸ್ಮಾಲ್ ಕನ್ಸಿಡರೇಷನ್ನ ಮಾಡ್ತೀನಿ. ಸೊ ಲೆಟ್ OP ಡಿಸ್ಟೆನ್ಸ್, ಸೊ OP ಡಿಸ್ಟೆನ್ಸ್ನ ಐ ವಿಲ್ ಕನ್ಸಿಡರ್ ಆಸ್ R. ಓಕೆನಾ, ಸೊ OP ಡಿಸ್ಟೆನ್ಸ್ನ R ಅಂತ ಕನ್ಸಿಡರೇಷನ್ ಮಾಡ್ತೀನಿ. ಸೊ ಇಷ್ಟು ಕೂಡ ನಿಮ್ಗೆ ಏನು ಅರ್ಥ ಆಗಿದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ನೀವು ಬರೀಬೇಕು. ಓಕೆನಾ, ಸೊ ಈಗ ಐ ವಿಲ್ ಕನ್ಸಿಡರ್ ಮೈನಸ್ ಕ್ಯೂ ಚಾರ್ಜ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್ದು ಎಲೆಕ್ಟ್ರಿಕ್ ಫೀಲ್ಡ್. ಈಗ ನೋಡಿ ನಾನು ಮ್ಯಾಗ್ನಿಟ್ಯೂಡ್ ತೊಗೊತಾ ಇದ್ದೀನಿ, ಅದಕ್ಕೆ ನಾನು ಪ್ಲಸ್ ಮೈನಸ್ ಅಂತ ಬರಲ್ಲ, ಇಲ್ಲಿ ಮೈನಸ್ ಅಂತ ಮಾತ್ರ ಬರ್ದಿದ್ದೀನಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನು, ಸೊ E ಈಸ್ ಈಕ್ವಲ್ ಟು 1/4πε0 Q ಡಿವೈಡೆಡ್ ಬೈ R². ಇಲ್ಲಿ E1 ಅಂತ ತೊಗೊತೀನಿ. ಸೊ ಮೈನಸ್ ಕ್ಯೂ ಚಾರ್ಜ್ ಮ್ಯಾಗ್ನಿಟ್ಯೂಡ್ ತೊಗೊಂಡಿದ್ದೀನಿ. ಓಕೆ, ಸೊ E1 ಈಸ್ ಈಕ್ವಲ್ ಟು 1/4πε0 Q ಬೈ R². ಓಕೆನಾ, ಈಗ ಸೊ E1 ಈಸ್ ಈಕ್ವಲ್ ಟು 1/4πε0 Q ಡಿವೈಡೆಡ್ ಬೈ R². ಸೊ R² ಅಂದರೆ ಡಿಸ್ಟೆನ್ಸು. ಸೊ ಡಿಸ್ಟೆನ್ಸ್ ಎಷ್ಟು ನಾವು ಪಾಯಿಂಟ್ ಪಿ ಹತ್ರ ಕಂಡುಹಿಡಿಬೇಕು. ಅದಕ್ಕೆ ನಾವೇನಂತ ಬರೀತೀನಿ ಅಂತಂದರೆ AP² ಅಂತ ಬರೀತೀನಿ. ಓಕೆನಾ, ಸೊ ಅದೇ ರೀತಿ E2 ಬರಿಬೇಕಾದ್ರೆ BP² ಅಂತ ಬರೀಬೇಕು. ಓಕೆ, ಅರ್ಥ ಆಯ್ತಾ? ಸೊ R² ಇಸ್ ನಥಿಂಗ್ ಬಟ್ AP² ಅಂತ ಬರುತ್ತೆ. ಇದನ್ನು ಈಕ್ವೇಷನ್ 1 ಅಂತ ತಗೊಳ್ಳಿ. ಅದೇ ರೀತಿ E2. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ಗೆ ಏನು ಬರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ E2 ಈಸ್ ಈಕ್ವಲ್ ಟು 1/4πε0 Q ಡಿವೈಡೆಡ್ ಬೈ ಇಲ್ಲಿ ಏನಂತ ಹೇಳಿದೆ ನಾನು, BP² ಅಂತ ಬರೀಬೇಕು. ಓಕೆನಾ, ಸೊ ಈಗ ಈ ಒಂದು ಈಕ್ವೇಷನ್ನ 1 ಅಂತ ಕರೆಯೋದು ಬೇಡ. ಸೊ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಸೊ E1 ಈಸ್ ಈಕ್ವಲ್ ಟು 1/4πε0 Q ಡಿವೈಡೆಡ್ ಬೈ AP². ನೋಡಿ AP² ನಾವೇನಂತ ಬರಿಬೋದು ನೋಡಿ, ಈಗ AP² ನೋಡಿ R ಪ್ಲಸ್ A ಅಂತ ಬರಿಬೋದು. ಇಲ್ಲಿಂದ ಇಲ್ಲಿಗೆ R ಇದೆ ಪ್ಲಸ್ A ಅಂತ. ಓಕೆನಾ, ಸೊ R ಪ್ಲಸ್ A². ಓಕೆನಾ, ಸೊ Q ಡಿವೈಡೆಡ್ ಬೈ R ಪ್ಲಸ್ A² ಇದನ್ನು ಈಕ್ವೇಷನ್ 1 ಅಂತ ತಗೊಳ್ಳಿ. ಸೊ ಅದೇ ರೀತಿ ಈ ಈಕ್ವೇಷನ್ ಹೇಗೆ ಸಿಂಪ್ಲಿಫೈ ಮಾಡ್ಬೋದು ನೋಡಿ. ಸೊ E2 ಈಸ್ ಈಕ್ವಲ್ ಟು 1/4πε0 Q ಡಿವೈಡೆಡ್ ಬೈ BP². ಸೊ BP² ಏನಂತ ಬರೀಬೋದು, ಆಬ್ವಿಯಸ್ಲಿ R ಮೈನಸ್ A. ಓಕೆನಾ, ಸೊ ಟೋಟಲ್ ಡಿಸ್ಟೆನ್ಸ್ R ಇದೆ, ಮೈನಸ್ ಮಾಡಿದ್ರೆ BP ಸಿಗುತ್ತೆ. ಕರೆಕ್ಟಾ? R ದಿಸ್ ಒನ್ ಇಸ್ ಟೋಟಲ್ R, ಮೈನಸ್ ಮಾಡಿದ್ರೆ BP ಇಷ್ಟಿದೆ. ಓಕೆನಾ, ಸೊ R ಮೈನಸ್ A². ಸೊ ಕಾಲ್ ದಿಸ್ ಆಸ್ ಈಕ್ವೇಷನ್ 2. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡಬೇಕು, ನಾವು ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡೋದ್ರಿಂದ ಸೊ ಏನಂತ ಬರೀತೀನಿ, ಸೊ E ಈಸ್ ಈಕ್ವಲ್ ಟು E2 ಮೈನಸ್ E1 ಅಂತ ಮಾಡ್ತೀನಿ. ಸೊ E ಈಸ್ ಈಕ್ವಲ್ ಟು E2 ಅಂತ ಅಂದರೆ ಏನು, 1/4πε0 Q ಡಿವೈಡೆಡ್ ಬೈ R ಮೈನಸ್ A² ಮೈನಸ್ E1 ಅಂತಂದರೆ ಏನು, 1/4πε0 Q ಡಿವೈಡೆಡ್ ಬೈ R ಪ್ಲಸ್ A². ಓಕೆನಾ, ಸೊ ಇನ್ನೆಲ್ಲ ಮ್ಯಾಥಮೆಟಿಕ್ಸ್ ಅಷ್ಟೇ. ಓಕೆನಾ,
ಸೊ ಇಷ್ಟು ಟರ್ಮ್ಸ್ಗೆ ಒಂದು ಬ್ರಾಕೆಟ್ ಹಾಕ್ಬಿಡಿ, ನೀಟಾಗಿರುತ್ತೆ. ಸೊ ಇ ಈಸ್ ಈಕ್ವಲ್ ಟು, ಸೊ ಎರಡರಲ್ಲೂ ಕೂಡ ಏನು ಕಾಮನ್ ಇದೆ, ಸೊ ಕ್ಯೂ ಬೈ 1/4 ಎಪ್ಸಿಲಾನ್, ಕ್ಯೂ ಡಿವೈಡೆಡ್ ಬೈ 4 ಎಪ್ಸಿಲಾನ್ ನಾಟ್ ಕಾಮನ್ ಇದೆ. ಇನ್ನು ಉಳಿಯೋದೇನು, 1 ಡಿವೈಡೆಡ್ ಬೈ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಕರೆಕ್ಟಾ? ಇವೆರಡು ಟರ್ಮ್ಸ್ನ ಆಚೆ ಮಾಡಿ ಬರ್ದಿದ್ದೀನಿ ಅಷ್ಟೇ. ಸೊ ಈಗ ಸಿಂಪ್ಲಿಫೈ ಮಾಡಿ. ಸೊ ಇ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ, ಸೊ 4 ಎಪ್ಸಿಲಾನ್ ನಾಟ್. ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್, ನೋಡಿ, ಎ ಮೈನಸ್ ಬಿ whole square into a plus b whole square. So this can be written as a square minus b square whole square ಅಂತ ಬರೀಬೋದು. ಓಕೆ, ಸೇಮ್ ಮೀನಿಂಗ್, ಓನ್ಲಿ ಸೇಮ್ ಮೀನಿಂಗ್, ಏನು ಚೇಂಜ್ ಆಗಿಲ್ಲ. ಆಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ 1 ಇಂಟು ಮಲ್ಟಿಪ್ಲೈ ಮಾಡಿದ್ರೆ ಈ ಟರ್ಮ್ ಬರುತ್ತೆ. ಸೊ ಇದನ್ನು ಹಿಂಗೆ ಮಲ್ಟಿಪ್ಲೈ ಮಾಡಿ. ಸೊ ಇಲ್ಲೇನಾಗುತ್ತೆ, ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಆಯಿತು. ಓಕೆನಾ? ಸೊ ಇಲ್ಲಿ ಮೈನಸ್ ಇದೆ, ಹೋಲ್ ಟರ್ಮ್ಗೆ ಮೈನಸ್ ಮಾಡಬೇಕು ಇಲ್ಲಿ. ಓಕೆನಾ? ಸೊ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ 4 ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಹಾಗೆ ಇರುತ್ತೆ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಯಿತು. ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್, ನೋಡಿ ಯಾವ ಫಾರ್ಮುಲಾ ಇದೆ ಇದು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ. ಸೊ ದಿಸ್ ಇಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ ವಾಟ್ ಇಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್? ಸೊ ದಿಸ್ ಈಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಯಿತು. ಓಕೆನಾ? ಸೊ ಇಲ್ಲಿ ಒಂದು ಬ್ರಾಕೆಟ್ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಮೈನಸ್, ಸೊ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ, ಏನು ಬರೀತೀರಾ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಆಯಿತು. ಓಕೆನಾ? ಸೊ ಈ ಮೈನಸ್ ಇಲ್ಲಿ ಒಂದು ಬ್ರಾಕೆಟ್ ಹಾಕಿ. ಈಗ ಈ ಮೈನಸ್ಸು ಇದು ಹೋಲ್ ಟರ್ಮ್ಗಿದೆ. ಓಕೆನಾ? ಸೊ ಅದನ್ನು ಮೈನಸ್ ಮಾಡಿ ಬರೀರಿ. ಸೊ ಇ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ 4 ಎಪ್ಸಿಲಾನ್ ನಾಟ್. ಸೊ ಇಲ್ಲಿ ಏನು ಹೇಳಿದೆ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ar, ಆಮೇಲೆ ಏನಿದೆ ಮೈನಸ್ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2ar. ಕರೆಕ್ಟಾ? ಮೈನಸ್ ಆರ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ ಅಷ್ಟೇ. ಓಕೆನಾ? ಸೊ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಓಕೆ, ಸೊ ಈಗ ನೋಡಿ ಏನೇನು ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್. ಈಗ 2ar ಇದೆ, ಎಷ್ಟಾಗುತ್ತೆ, 4ar ಆಗುತ್ತೆ. ಓಕೆನಾ? ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ 4 ಎಪ್ಸಿಲಾನ್ ನಾಟ್. ಇದೆಷ್ಟಾಗುತ್ತೆ, 4ar ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಯಿತು. ಓಕೆನಾ? ಸೊ ಇ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ 4 ಎಪ್ಸಿಲಾನ್ ನಾಟ್. ಇಲ್ಲಿ ಒಂದು ಸ್ಮಾಲ್ ಸಿಂಪ್ಲಿಫಿಕೇಶನ್ ಮಾಡ್ತೀನಿ. ಸೊ ಇಲ್ಲಿ ಡೈಪೋಲ್ನ ನಾವು ಕನ್ಸಿಡರ್ ಮಾಡಿದ್ದೀವಿ, ಅದಕ್ಕೆ ನಾನು ಈ 4arನ ಸ್ಪ್ಲಿಟ್ ಮಾಡಿ ಬರಿತೀನಿ. ಸ್ಪ್ಲಿಟ್ ಮಾಡಿ ಹೇಗೆ ಬರಿತೀನಿ ಅಂತಂದರೆ, ಸೊ ಇದನ್ನು ನಾನು 2a ಇಂಟು 2r ಅಂತ ಬರೀತೀನಿ. ಸೊ ಸೇಮ್ ಓನ್ಲಿ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟೇ ಬರುತ್ತೆ, 2 2 4 ar ಅದೇ ಬರುತ್ತೆ. ಓಕೆನಾ? ಸೊ ಇನ್ನು ಉಳಿಯೋದೇನು, ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಓಕೆನಾ? ಸೊ ಇ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ 4 ಎಪ್ಸಿಲಾನ್ ನಾಟ್. ಕ್ಯೂ ಇಂಟು 2a ಅಂದರೆ ಯಾವ್ದು ಫಾರ್ಮುಲಾ, ಕ್ಯೂ ಇಂಟು 2 ಅಂದರೆ ನಮಗೆ ಗೊತ್ತು, ಡೈಪೋಲ್ ಮೂಮೆಂಟ್ ಫಾರ್ಮುಲಾ. ಓಕೆನಾ? ಸೊ ಅದೇನಾಗುತ್ತೆ, 2 ಆಯಿತು. ಓಕೆನಾ? 2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಸಾರಿ, ಇದನ್ನೇನಂತ ಬರೀದಿರಾ, ಕ್ಯೂ ಇಂಟು 2a ಅಂತಂದರೆ p2r ಆಯಿತು. ಓಕೆನಾ? ಸೊ ಇದನ್ನು ಬೇಕಾದರೆ ಕ್ಯೂ ಡಿವೈಡೆಡ್ ಬೈ 4 ಎಪ್ಸಿಲಾನ್ ನಾಟ್ 2rp ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೆಯಿರಿ. ಓಕೆ, ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಫೈನಲ್ ಎಕ್ಸ್ಪ್ರೆಷನ್. ಓಕೆನಾ? ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಈಗ ಇದೊಂದು ಕಂಡೀಷನ್, ಇದಕ್ಕೊಂದು ಸ್ಮಾಲ್ ಅರೇಂಜ್ಮೆಂಟ್ ಮಾಡ್ತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಲಾರ್ಜ್ ಡಿಸ್ಟೆನ್ಸ್ ಫಾರ್ ಶಾರ್ಟ್ ಡೈಪೋಲ್. ಫಾರ್ ಲಾರ್ಜ್ ಡಿಸ್ಟೆನ್ಸ್ r is very much greater than a. Okay na? So that's why a square can be neglected. ಈಗ ನೋಡಿ, ಇವಾಗ ಈ ಎಕ್ಸ್ಪ್ರೆಷನ್ ಏನಾಗುತ್ತೆ, e is equal to q divided by 4 ಎಪ್ಸಿಲಾನ್ ನಾಟ್ 2rp divided by r square whole square. ಇವಾಗ ಎಷ್ಟಾಗುತ್ತೆ, r square ಹೋಲ್ ಸ್ಕ್ವೇರ್ ಇದೆ, ಇದು ಆರ್ ಪವರ್ 4 ಆಗುತ್ತೆ. ಸೊ 1r ಹೋದರೆ ಇನ್ನು ಉಳಿಯೋದೆಷ್ಟಾರು 3r. ಓಕೆನಾ? ಸೊ q ಬೈ
4 pi epsilon naught 2 rp divided by, sorry 2 r ಹೋಯ್ತಲ್ವಾ, ಸೊ 2p by r cube. ಓಕೆನಾ. ಸೊ ದಿಸ್ ಈಸ್ ಎಕ್ಸ್ಪ್ರೆಷನ್ ಫಾರ್ ಯಾವುದು, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಲಾರ್ಜ್ ಡಿಸ್ಟೆನ್ಸ್ ಫಾರ್ ಶಾರ್ಟ್ ಡೈಪೋಲ್. ಓಕೆನಾ, ವೆರಿ ಇಂಪಾರ್ಟೆಂಟ್ ಇದು. ಇದ್ರ ಮೇಲೆ MCQs ತುಂಬ ಸಲ ಕೇಳ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ 1 by r cube. ಓಕೆನಾ, ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ 1 by r cube. ಓಕೆ, ಸೊ ಈ ಒಂದು ರಿಲೇಷನ್ನ ನೀವು ಜ್ಞಾಪಕ ಇಟ್ಕೊಬೇಕು ಫಾರ್ ಡೈಪೋಲ್ ಇದು. ಓಕೆನಾ. ಓಕೆ, ಥ್ಯಾಂಕ್ ಯು.